ಟೋಲ್ ಕೊಡದೆ ಬೂಮ್ ಬ್ಯಾರಿಯರ್ ಅನ್ನ ಜಖಂಗೊಳಿಸಲಾಗಿದೆ. ಮಂಗಳೂರಿನ ಬ್ರಹ್ಮರ ಕೂಟ್ಲು ಟೋಲ್ನಲ್ಲಿ ನಡೆದಂತಹ ಘಟನೆ ಇದು. ಹಲವು ವಾಹನಗಳು ಈ ಸಂದರ್ಭದಲ್ಲಿ ಟೋಲ್ ಅನ್ನ ನೀಡದೆ ಅಲ್ಲಿಂದ ಪರಾರಿಯಾಗಿದ್ದಾರೆ. ಮಂಗಳೂರಿನ ಬ್ರಹ್ಮರ ಕೂಟ್ಲು ಟೋಲ್ನಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆಯ ದೃಶ್ಯ ಟೋಲ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಸಿಟಿವಿಯಲ್ಲಿ ಹಲವಾರು ವಾಹನಗಳು ಅಲ್ಲಿಂದ ಪಾಸ್ ಆಗಿರುವಂತಹ ದೃಶ್ಯ ಕ್ಯಾಪ್ಚರ್ ಆಗಿದೆ. ಅವೈಜ್ಞಾನಿಕ ಟೋಲ್ ಅಂತ ಕುಖ್ಯಾತಿಯನ್ನ ಪಡೆದಿರುವಂತಹ ಬೂತ್ ಇದು, ಟೋಲ್ ಗೇಟ್. ಟೋಲ್ ಮುಚ್ಚಬೇಕು ಅಂತ ಸಾಕಷ್ಟು ಬಾರಿ ಪ್ರತಿಭಟನೆಗಳು ಕೂಡ ಈಗಾಗಲೇ ಆಗಿ ಹೋಗಿದೆ. ಬ್ರಹ್ಮರ ಕೂಟ್ಲು ಟೋಲ್ ಬಗ್ಗೆ ಅನೇಕ ದೂರುಗಳು ಈಗಾಗಲೇ ಕೇಳಿ ಬಂದಿದೆ. ಟೋಲ್ ಮುಚ್ಚಬೇಕು ಅಂತ ಅನೇಕ ಬಾರಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಗಳನ್ನ ಮಾಡಿದ್ದಾರೆ. ಆದರೂ ಸರ್ಕಾರ ಈ ಬಗ್ಗೆ ಇದುವರೆಗೂ ತಲೆ ಕೆಡಿಸಿಕೊಂಡಿಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸಿಸಿಟಿವಿಯ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಟೋಲ್ ಗೇಟ್ನ ದೃಶ್ಯಗಳಿದು ನೋಡಿ. ಅಡ್ಡ ಇದನ್ನು ಹಾಕಲಾಗಿತ್ತು, ಬಟ್ ಅದನ್ನ ಗುದ್ದುಕೊಂಡು ಹೋಗಿದೆ ಮೊದಲ ವೆಹಿಕಲ್. ಅದಾದ್ಮೇಲೆ ಅದರ ಹಿಂದೆ ಸಾಲು ಸಾಲಾಗಿ ಒಂದಿಷ್ಟು ವಾಹನಗಳು ಅಲ್ಲಿಂದ ಪರಾರಿಯಾಗಿದ್ದಾವೆ. ಟೋಲ್ ಕೊಡಲ್ಲ ನಾವು ಅಂತ ಆಕ್ರೋಶ ಇದು. ಯಾಕಂದ್ರೆ ಇದು ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿರುವಂತಹ ಟೋಲ್ ಅಂತ ಈ ಬಗ್ಗೆ ಆಕ್ರೋಶ ಇದೆ. ಈ ಹಿಂದೆ ಅನೇಕ ಪ್ರತಿಭಟನೆಗಳು ಕೂಡ ಆಗಿದೆ ಟೋಲ್ ಗೇಟ್ ಮುಚ್ಚಬೇಕು ಅಂತ. ಸೊ ಹಾಗಾಗಿ ಮುಚ್ತಾ ಇಲ್ಲ, ಅಲ್ಲಿ ವಸೂಲಿ ಇನ್ನೂ ಕೂಡ ನಡೀತಾ ಇದೆ. ಸ್ಥಳೀಯರ ವಿರೋಧದ ನಡುವೆಯೇ ಕೂಡ ಈ ಟೋಲ್ ಗೇಟ್ ಕಾರ್ಯವನ್ನ ನಡೆಸ್ತಾ ಇದೆ. ಸೊ ಹಾಗಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಟೋಲ್ ಗೇಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನೇಕ ಪ್ರತಿಭಟನೆಗಳು ಆಗಿ ಹೋಗಿದೆ, ಬಟ್ ಸರ್ಕಾರ ಈ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಪರಿಷ್ಕರಣೆ ಮಾಡ್ತಾ ಇಲ್ಲ. ಸೊ ಅದಕ್ಕಾಗಿ ಆಕ್ರೋಶ ಅಂತ ಕಾಣಿಸುತ್ತೆ. ಖಂಡಿತ. ಯಾಕಂದ್ರೆ ಬ್ರಹ್ಮರ ಕೂಟ್ಲು ಟೋಲ್ ಗೇಟ್ ಸುಮಾರು 25 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಅವರ ವಾದ ಇಷ್ಟೇ, ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ಹಿಂದೆ ಇತ್ತು, ಆದ್ರೆ ಇದೀಗ ಆ ಹೆದ್ದಾರಿ ಅದು ಬದಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 73 ಅಂತಾಗಿದೆ. 73ರಲ್ಲಿ ಎಲ್ಲೂ ಕೂಡ ಟೋಲ್ ಕಲೆಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಟೋಲ್ ಕಲೆಕ್ಷನ್ ಮಾಡ್ತಾ ಇದೀವಿ ಅನ್ನೋ ಒಂದು ಸಬೂಬನ್ನು ಹೇಳ್ತಾರೆ. ಈ ಬಗ್ಗೆ ಸಾಕಷ್ಟು ಹೋರಾಟಗಳು ಕೂಡ ಆಗಿದೆ, ಆದ್ರೆ ಸಂಸದರು ಇದರ ಬಗ್ಗೆ ಮೌನ ವಹಿಸಿದ್ದಾರೆ. ಅವರ ಮೌನದ ಬಗ್ಗೆ ಸಾಕಷ್ಟು ಈಗ ಆಕ್ರೋಶ ಇರುವಂತದ್ದು. ಈ ಪ್ರಕರಣವನ್ನ ನೋಡೋದಾದ್ರೆ ಕಳೆದ 1 ತಿಂಗಳ ಹಿಂದೆ ನಡೆದಿರುವಂತಹ ಪ್ರಕರಣ. ಮಂಗಳೂರಲ್ಲಿ ಸಿಪಿಎಂ ನ ಪ್ರೊಟೆಸ್ಟ್ ಆಗ್ತಾ ಇತ್ತು. ಈ ಹಿಂದೆ ಕೂಡ ಆ ಟೋಲ್ ಗೇಟ್ ತೆರವುಗೊಳಿಸ್ಬೇಕಂತ ಹೇಳಿ ಸಿಪಿಎಂ ದೊಡ್ಡ ಮಟ್ಟಿನ ಹೋರಾಟವನ್ನು ಮಾಡ್ತಾ ಇತ್ತು. ಹಾಗಾಗಿ ಬೆಳ್ತಂಗಡಿ ಭಾಗದಿಂದ ಸಾಕಷ್ಟು ಕಾರ್ಯಕರ್ತರು ಜೊತೆಗೆ ಸರಕು ಸರಂಬಾಜುಗಳೆಲ್ಲವೂ ಕೂಡ ವಾಹನದಲ್ಲಿ ಬರ್ತಾ ಇತ್ತು. ಆ ಟೋಲ್ ಗೇಟ್ ನಲ್ಲಿ ಟೋಲ್ ಅನ್ನ ಅಲ್ಲಿ ನಿರ್ವಹಿಸಿದ ಸಿಬ್ಬಂದಿ ವಾಹನವನ್ನ ತಡೆದಾಗ ಆಕ್ರೋಶಿತಗೊಂಡಂತ ಎಲ್ಲ ಚಾಲಕರು ಏಕಾಏಕಿ ಟೋಲ್ ಗೇಟ್ ಅನ್ನ ಮುರಿದು ಹೋಗಿರುವಂತದ್ದು. ಸದ್ಯ ಈಗ ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ಟೋಲ್ನ ಅಧಿಕಾರಿಗಳ ಬಳಿ ಅಥವಾ ಟೋಲ್ನನ್ನ ಗುತ್ತಿಗೆ ಪಡೆದುಕೊಂಡವರ ಬಳಿ ಕೇಳಿದಾಗ ಇದು 1 ತಿಂಗಳ ಹಿಂದೆ ನಡೆದಂತ ಘಟನೆ, ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ಗಳಾಗಿವೆ, ಎಲ್ಲವೂ ಕೂಡ ಇತ್ಯರ್ಥ ಮಾಡಿದ್ದೀವಿ ಅನ್ನೋದು ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ವಿಡಿಯೋ ವೈರಲ್ ಆಗಿರುವಂತದ್ದು. ಆ ಬ್ರಹ್ಮರ ಕೂಟ್ಲು ಟೋಲ್ ಬಗ್ಗೆ ಸಾಕಷ್ಟು ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರತಿನಿತ್ಯ ಅಲ್ಲಿ ಗಲಾಟೆಗಳು ಆಗ್ತಾ ಇದೆ. ಸರ್ಕಾರದ ನಿಯಮವೇ ಬೇರೆ, ಬ್ರಹ್ಮರ ಕೂಟ್ಲು ನಡೆಯುತ್ತಿರುವಂತಹ ನಿಯಮವೇ ಬೇರೆ ಎಂಬಾಗಿದೆ. ಯಾಕಂದ್ರೆ ಪ್ರತಿ ಕ್ಷಣವು ನೋಡೋದಾದ್ರೆ ಸುಮಾರು 10 ನಿಮಿಷಗಳ ಕಾಲ ವಾಹನಗಳು ಅಲ್ಲಿ ನಿಲ್ಲಿ, ಆ ಬಳಿಕ ನಿಧಾನಗತಿಯ ಅಲ್ಲಿ ವಾಹನ ಸಂಚಾರ ಕೂಡ ಆಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಆಕ್ರೋಶ ಹೊರಹಾಕಿದ್ದು ಕೂಡ ಅಧಿಕಾರಿಗಳು ಆಗಿರ್ಬೋದು, ಸಂಸದರು ಆಗಿರ್ಬೋದು, ಯಾರೂ ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಇದ್ರ ಹಿಂದೆ ರಾಜಕೀಯ ಉದ್ದೇಶಗಳು ಇದೆಯಾ ಅನ್ನೋ ಪ್ರಶ್ನೆ ಈಗ ಜನರು ಎತ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ.